ಯಾರಪ್ಪ ಇಷ್ಟೊಂದು ಕಲಿಸಿದ್ದು ಯುರೇಕ ಸಿದ್ದು ಅಯ್ಯೋ ಪಾಪ ಯಾರ ಕಣ್ಣಿಲ್ಲ ಕೆಪ್ಪಿ ಬಿದ್ರೆ ಏನಾಗ್ತಿಲ್ಲ ಏನೋ ಸೈಡಲ್ಲಾದ್ರೂ ಏನ ಸಾರ್ವಜನಿಕರು ಓಡಾಡುವ ಜನನಿಬಿಡ ರಸ್ತೆಯಲ್ಲಿ ದಪ್ಪ ಗಾತ್ರದ ಕಲ್ಲು ಬಿದ್ದಿದೆ. ಕೆಲವು ಕಾಲದಿಂದ ಬಿದ್ದರೆ ಬಿದ್ದಿರುವ ಕಲ್ಲನ್ನು ಎಲ್ಲಿ ಎಷ್ಟೋ ಶಾಲಾ ಬಾಲಕರು ಕಾಲನ್ನು ಹಿಡಿದುಕೊಂಡಿದ್ದಾರೆ. ಕಾಲೇಜು ಕಣ್ಯರು ಕೈಯನ್ನು ತಚ್ಚಿಕೊಂಡಿದ್ದಾರೆ. ಅನೇಕ ವಾಹನಗಳು ಹಂತದಲ್ಲಿ ತಪ್ಪಿಸಿಕೊಂಡಿವೆ. ವೃದ್ಧರು ಈ ದಾರಿಯಲ್ಲಿ ಬಂದು ಈ ಕಲ್ಲನ್ನೆಳೆಯುತ್ತಿದ್ದರೆ ದೊಡ್ಡ ಹಾನಿ ಕಂಡಿದ್ದ. ಸಂಬಂಧಪಟ್ಟವರು ಯಾರು ಈ ಕೆಲಸವನ್ನು ಕೈ ಎತ್ತಿಕೊಂಡಿದ್ದಾರೆ ಬಂದರೆ ಯಾರನ್ನು ಕೇಳಬೇಕು? ಪರಿಹಾರಕ್ಕೆ 5 ವರ್ಷ ಕಾಯಬೇಕು. ಒಳ್ಳೆ ವಿಷಯ ಆಯ್ತು. ಫೋಟೋ ಹೊಡ್ಕೊಂಡ್ರೆ ಒಳ್ಳೆ ಏ ಹುಡುಗಿ ನೀರಲ್ಲಿ ಕಲ್ಲೆತ್ತ ಹಾಕಿದ್ದು ಏ ಕೂರಿಡಿ ಬೇರೆ ದೊಡ್ಡ ತರಾದಾರಿ ಕೆಲಸ ಮಾಡಿದ ಹಾಕಿದೊಳಗ ಏನ್ ಕಾಣ್ತಾ ಇದ್ಯಾ? ಹೌದಣ್ಣ, ನಾವಾದ್ರೆ ಹುಷಾರಾಗಿ ನಡೀತೀವಿ. ನೀವಾದ್ರೆ ಖಂಡಿತ ಎಡ್ವಿ ಬಿದ್ದೆ ಅಂತ ಎತ್ತಿಟ್ಟೆ ಅಣ್ಣ. ನೋಡಿದೀರಾ ನಾಟಕವನ್ನು? ಜನರು ಅಸ್ವಸ್ಥರಾಗಿರುವುದನ್ನೇ ಬಯಸುವ ಡಾಕ್ಟರ್ ಬಣಿರಾಜ್ ಆದಷ್ಟು ಕೆಲಸ ತಪ್ಪಿಸಿಕೊಳ್ಳುವ ನೌಕರ ವರ್ಗದ ಪ್ರತಿನಿಧಿ ಗುಡ್ಸಮ್ಮ ವಸಂತ ಶ್ರೀಪತಿ, ಮೇಸ್ತ್ರಿ ಅನ್ಮೋಲ್, ಸರ್ವೀಸಿನಲ್ಲಿದ್ದಾಗ ಮಾತ್ರ ಸೇವೆ ಮಾಡಬೇಕೆಂದು ನಂಬಿರುವ ರಿಟೈರ್ಡ್ ಮೇಜರ್ ಸತ್ಯ, ಪೊಲೀಸ್ ಆಫೀಸರ್ ಶ್ರೀನಿಧಿ. ದೇಶವೇ ಹೊತ್ತಿ ಉರಿದರೂ ತಮ್ಮ ಖುಷಿಯಲ್ಲಿಯೇ ಸುತ್ತಿಸುವ ಇಂದಿನ ಯುವಜನರ ಮುಖವಾಣಿ ಮೊಬೈಲ್ ನರೇಶ್. ಎಲೆಕ್ಷನ್ನಲ್ಲಿ ಗೆಲ್ಲುವುದಕ್ಕಾಗಿ ಜನರ ಮೂರ್ಖತನವನ್ನೇ ಬಂಡವಾಳವಾಗಿಸಿಕೊಂಡ ಚಾಲಾಕಿ ರಾಜಕಾರಣಿ ಅನಂತ್. ಹೆಸರು ಕೀರ್ತಿಗಾಗಿ ಸೇವೆಯ ಸೋಗನ್ನು ಹಾಕುವ ಮಹಿಳಾ ಸಮಾಜದ ಪ್ರೆಸಿಡೆಂಟ್ ಶ್ಯಾಮಲಾರಾವ್, ಸೆಕ್ರೆಟರಿ ಗೀತಾ ಪ್ರಕಾಶ್, ಟ್ರೆಷರರ್ ಸಾವಿತ್ರಿರಾವ್, ಮೆಂಬರ್ ಅನ್ಸೂಯಮ್ಮ. ಕಡ್ಡಿಯನ್ನೇ ಗುಡ್ಡ ಮಾಡುವ ಕಲೆಯಲ್ಲಿ ನೈಪುಣ್ಯತೆಯನ್ನು ಪಡೆದ ಟಿವಿ ನ್ಯೂಸ್ ರೀಡರ್ ಶ್ರೀಲಕ್ಷ್ಮಿ, ಟಿವಿ ರಿಪೋರ್ಟರ್ ಸುಧೀಂದ್ರ ಸಾಧ್ವಿ, ಕ್ಯಾಮರಾಮನ್ ಸಂಯಮ್, ಪತ್ರಿಕೆಗೆ ಬರೆದು ಹಣ ಮಾಡುವುದೇ ಉದ್ದೇಶವಾಗಿರುವ ಪ್ರೆಸ್ ರಿಪೋರ್ಟರ್ ಮಧು, ನಶಿಸುತ್ತಿರುವ ಸೇವಾ ಮನೋಭಾವದ ಸ್ವಾಭಿಮಾನದ ಸೇನಾನಿಗಳಂತಿರುವ ಹಿರಿಯ ನಾಗರಿಕರ ಪ್ರತಿನಿಧಿ ಶಂಕರ್. ಕಣ್ಣಿದ್ದು ಕುರುಡರಾದ ಇವರೆಲ್ಲರ ಬಗ್ಗೆ ಅನುಕಂಪ ಸಾಧ್ವಿ. ಇವರುಗಳು ನಟಿಸಿರುವ ನಾಟಕ ಒಂದು ಕಲ್ಲಿನ ಸುತ್ತ. ದಯವಿಟ್ಟು ನಿಲ್ಲಿ. ನಿಮ್ಮ ದಾರಿಯಲ್ಲಿಯೂ ಒಂದು ಕಲ್ಲು ಬಿದ್ದಿದ್ದರೆ ನೀವೇನು ಮಾಡುವಿರಿ? ನಾವೇ